ಬರ್ರಮ್ಮ ರೇಖಾ, ಟೈಮ್ ಆಯ್ತು ಬರ್ರಿ. ತಾತ ಎಲ್ಲಿ ಬರ್ತಾ ಇರೋದು ನಾವು? ಓಹೋ, ತೊಳೆದ ಮುತ್ತುಗಳಮ್ಮ ಇವು, ತೊಳೆದ ಮುತ್ತುಗಳು. ಏನು ಪಳ ಅಂತವಮ್ಮ ನನ್ನ ಬಂಗಾರ ಮಕ್ಕಳು. ಹಾಂ, ಓ ನಡೀರಮ್ಮ ನಡೀರಮ್ಮ, ಟೈಮ್ ಆಗ್ಬಿಡ್ತದೆ, ನಡೀರಿ. ಎಲ್ಲಿಗೆ ಬಸಯ್ಯ ನಡಿ ನಡಿ ಅಂತ ಇದೆಯಾ ಮಕ್ಕಳನ್ನ? ನಮ್ಮನ್ಕಮ್ಮ ನಮ್ಮನೆಕ ಹೆಂಗೋ ಆಶ್ರಮದ ಹತ್ರ ಎಲ್ಲ ಮುಗಿಸ್ಕೊಂಬಂದ್ಬಿಟ್ರಲ್ಲಮ್ಮ. ಏನೋ ವಿಜಯಪ್ಪನ ದೊಡ್ಡ ಮನುಷ್ಯನಮ್ಮ, ದೊಡ್ಡ ಮನುಷ್ಯನು. ಆ ಅಪ್ಪನಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿನಮ್ಮ. ನಾವಿನ್ನು ಓದ್ತಿರಮ್ಮ, ನಡಿಯಮ್ಮ ದೇವಮ್ಮ ಹೋಗೋಣ. ಹ್ಞೂ ಸರಪ್ಪ ಹೋಗೋದೆ. ಬಸಯ್ಯ ನೀವು ಹೋಗ್ರಿ, ಮಕ್ಳು ಇಲ್ಲೇ ಇರಲಿ, ನಮ್ಮ ಮನೆಗಿರಲಿ ಒಂದೆರಡು ದಿವಸ, ಆಮೇಲೆ ಕಳಿಸ್ಕೊಡ್ತೀನಿ ನಾನು. ಬೇಡಮ್ಮ, ಬೇಡ ಬೇಡ ಬೇಡ, ಅಂತ ರಿಸ್ಕೆಲ್ಲ ಇಟ್ಕೊಳಕ್ಕೆ ಹೋಗ್ಬಿಟ್ರಮ್ಮ. ಮಕ್ಳು ನಮ್ಮ ಹತ್ರ ಇರಲಿ. ಇಷ್ಟು ದಿನಂತ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿದ್ದು ನಮ್ಮ ದೇವರು, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿದ್ನು. ನಮ್ಮ ಮಕ್ಕಳು ಏನೋ ಔಷಧಿ ಬಿದ್ದುವೋ ಏನೋ ನೆನೆಸ್ಕೊಂಡ್ರೆ ಕಳ್ಳು ಚುರುಕ್ಕಂತದಮ್ಮ. ನಮ್ಮ ಮಕ್ಕಳನ್ನ ನಾವನ್ನ ನಮ್ಮ ಮನೆಗೆ ಕರ್ಕೊಂಡು ಓದ್ತಿರಮ್ಮ. ನಾವು ಏನೋ ಬಾಧೆ ಆಗಲಿ ಸಾಕ್ತಿರೆ. ಯಾವಾಗನ ಬರ್ತಾರೆ ಹೇಳಮ್ಮ, ಏನೇನೋ ಕಾರ್ಯವಾದಾಗ ಬರ್ತಾರೆ, ನಾನೇ ಕರ್ಕೊಂಬರ್ತೀನಿ. ಸವಿತಕ್ಕ, ಶೋಭಿತಕ್ಕ, ಕವಿತಕ್ಕ, ನಾವು ಹೋಗ್ಬಿಟ್ಟು ಬರ್ತೀರಿ. ಬೇಡ ಇರಮ್ಮ, ಇನ್ನೂ 2 ದಿವಸ ಇಲ್ಲೇ ಇರಿಯಾ. ಯಾಕಮ್ಮ, ನಮ್ಮ ಮನೆಗಿರೋಕ್ಕೆ ಬೇಜಾರ ರೇಖಾ? ಇಲ್ಲ ಅಖಿಲಮ್ಮ, ನಂಗೇನು ಬೇಜಾರಿಲ್ಲ. ಯಾಕೆ ಬೇಜಾರು? ನಿಮ್ಮಿಂದ ತಾನೇ ಇವತ್ತು ನಮ್ಮ ತಾತನು ದೊಡ್ಡಮ್ಮನು ನಮ್ಮ ಅಕ್ಕನವ್ರು ಸಿಕ್ಕಿತ್ತು. ಹಾಂ, ಇಲ್ಲ ಅಂದಿದ್ರೆ ಇವರೆಲ್ಲ ಸಿಗ್ತಾ ಇದ್ರ ಅಖಿಲಮ್ಮ. ನೀನು ಅಖಿಲಮ್ಮ ಅನ್ನಕ್ಕೆ ಹಿಡಿದ್ಬಿಟ್ಟಾ? ಹಾಂ, ನಿಮ್ಮ ಗುಣನಮ್ಮ, ನಿಮ್ಮ ಗುಣ ಎಲ್ಲಾರನ್ನೂ ಅಮ್ಮ ಅಂತ ಕೂಗಿಸ್ತೈತೆ. ಏನು ಮಾಡೋಕ್ಕತ್ತದಮ್ಮ? ಹಾಂ, ಇವತ್ತು ರೇಖಾ ಮನೆಗೆ ನೀನು ಹೋಗಿಲ್ಲ ಅಂತಂದಿದ್ರೆ ಸಿಗ್ತಾ ಇದ್ರಮ್ಮ ನನ್ನ ಮೊಮ್ಮಕ್ಕಳು, ಸಿಗ್ತಾ ಇದ್ರಾ? ತಾತ, ನಾನು ಇನ್ನೊಂದ್ಸರಿ ಊಟ ತಿನ್ಬೇಕು. ನಡಿ, ನಂಗೆ ಊಟ ಇಡ್ಸ್ ನಡಿ. ಒಂದ್ಸರಿ ಅಲ್ಲ, ಇನ್ನೂ 10 ಸರಿ ತಿನ್ನಿ. ನಡಿ ಮಗನೇ, ನಡಿ ನಡಿ, ತಿನ್ನು ನಡಿ. ಊಟ ಮಾಡ್ಬೇಕೇನೆ ರಕ್ಷಾ? ಊನಕ್ಕ, ಊಟ ಮಾಡ್ಬೇಕು ನಾನು. ನಡಿ, ನಾನು ಇನ್ನೂ ತಿಂದಿಲ್ಲ, ಹೋಗಿ ಊಟ ಮಾಡೋಣ. ನಡಿ ರೇಖಾ, ರಶ್ಮಿ ನಡೀರಿ, ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡೋಣ. ಹ್ಞೂ ನಡಿಯಕ್ಕ. ಹಾಕಿಲ್ಲಮ್ಮ, ಹುಡುಗರು ಬಂದಿದ ತಕ್ಷಣ ನಾವು ಹೊಡ್ತೀರಮ್ಮ ಊರ್ಕ. ಅಲ್ಲ ಬಸಯ್ಯ, ವಿಜಯ್ ರಕ್ಷಾನ ಯಾರಿಗೋ ದತ್ತು ಕೊಡಬೇಕು ಅಂತನೋ, ಯಾರನ್ನು ಬರ್ತಾರೋ ಏನೋ ಅಂತ ನಾನು ಅನ್ಕೊಂತ ಇದ್ದೀನಿ. ಓ ಇಲ್ಲ ಇಲ್ಲಮ್ಮ, ಇಲ್ಲ ಇಲ್ಲ, ನಾನು ಕೊಡಲ್ಲಮ್ಮ ನನ್ನ ಮೊಮ್ಮಕ್ಕಳನ್ನ. ಅದೆಷ್ಟೇ ಕಷ್ಟ ಆಗಲಿ ನಾನು ಸಾಕಂತೀನಿ. ನಾನಿವಾಗ ನಮ್ಮೂರ್ಗೆ ಹೋಗ್ತಾ ಇರೋದಮ್ಮ, ನನ್ನ ಸ್ವಂತ ಊರ್ಕ, ದೇವಮ್ಮನ ಊರ್ಗೆ ಹೋಗಲ್ಲ. ಆ ಮಕ್ಕಳನ್ನ ಕರ್ಕೊಂಡು ನಾನು ಊರಿಗೆ ಹೊರಟೋಗ್ತೀನಿ. ಯಾಕಪ್ಪ, ಯಾಕೆ ಇಂಥ ಮತ್ತೆ ಮಾತಾಡ್ತಾ ಇದೆಯಾ? ಹಾಂ, ಅಲ್ಲ ನೀನು ಊರಿಗೆ ಹೊರಟೋಗ್ಬಿಡ್ತೀನಿ ಅಂತಂದ್ರೆ? ಇಲ್ಲ ಇಲ್ಲ, ಆಗಲ್ಲಪ್ಪ, ಆಗಲ್ಲ. ನೀನು ಊರಿಗೆ ಹೋಗ್ತೀನಿ ಅಂತಂದ್ರೆ ನಾನು ನಿನ್ನ ಜೊತೆಗೆ ಬರ್ತೀನಿ. ನಡಿ, ನೀನು ಎಲ್ಲಿರ್ತೀವಿ ಅಲ್ಲೇ ಇರ್ತೀನಿ ನಾನು. ಅಲ್ಲೆಲ್ಲ ಆಗಲ್ಲ, ಕಲ್ತಿರಮ್ಮ. ಹೆಂಗೋ ಮನೆ ಅದೇ, ಚಂದ್ರಮ್ಮ ಇದ್ದಿದ್ದು ಮನೆ, ಅಷ್ಟು ಜಮೀನದೆ, ತೋಟದಾಗ ಏನೋ ಕೆಲಸ ಮಾಡ್ಕೊಂಡು ಇರ್ತೀನಿ. ನೀನು ಕಲ್ದಿರಮ್ಮ, ನಿನ್ನ ಮನೆಗೆ ನೀನು ಆರಾಮಾಗಿರಮ್ಮ. ಆ ಮಕ್ಕಳ ಬಾಧೆ ಎಲ್ಲ ನಿಮ್ಗೆ ಯಾಕ? ಅಲ್ಲ ತಾತ, ನೀನು ಮಕ್ಕಳನ್ನ ಕರ್ಕೊಂಡು ಓದ್ತೀನಿ ಅಂತಂದ್ರೆ ಹೆಂಗ್ ತಾತ? ಹಾಂ, ಎಂಥದ್ದು ಬೇಡ ತಾತ, ಊರಾಗೆ ಇರಲಿ. ಅಮ್ಮನ ಜೊತೆಗೆ ಇಷ್ಟಿನಿಂದ ಇದ್ದಲ್ಲ, ಹಂಗೆ ನೀನು ಅಮ್ಮನ ಜೊತೆಗೆ ಇರು ತಾತ. ನೀನೆಲ್ಲೂ ಹೋಗೋದು ಬೇಡ. ಹ್ಞೂ ತಾತ, ನೀನೆಲ್ಲೂ ಹೋಗೋದು ಬೇಡ, ಊರಾಗೆ ಇರಲಿ ಬಿಡು. ಮೂವರು ರಕ್ಷಣ ಯಾರ್ಕನ ಒಳ್ಳೆ ಸಾವುಕಾರ್ಕ ಕೊಡ್ಸೋಣ, ಸುಮ್ಮನೆ ಇರು ತಾತ. ಎಲ್ಲೋ ಚೆನ್ನಾಗಿರ್ಲಿ ಮಕ್ಕಳು. ಹ್ಞೂ ಬಸಯ್ಯ, ಎಲ್ಲೋ ಯಾರಿಗೋ ಚೆನ್ನಾಗಿರೋ ಕೊಡ್ಸೋಣ, ಇಲ್ಲೇ ಬೆಂಗಳೂರಾಗೆ ಕೊಡ್ಸೋಣ, ಹೊರಗ್ನವ್ರಿಗೆ ಬೇಡ. ಯಾಕಂತಂದರೆ ನಾವು ಅವಾಗ ಹೋಗಿ ನೋಡ್ಕೊಂಬರ್ಬೋದಲ್ಲ ಹೆಚ್ಚು ಕಮ್ಮಿ. ಹಾಂ, ನೋಡು ಬಸಯ್ಯ, ಆಲೋಚನೆ ಮಾಡು. ಇನ್ನು ರಶ್ಮಿ ದೊಡ್ಡೋಳಾಗ್ಬಿಟ್ಟೋಳು, ಅವಳಿಗೆ ಬುದ್ಧಿ ಬಂದೈತೆ, ಅವಳನ್ನ ಕೊಡ್ಸೋಕ್ಕಾಗಲ್ಲ. ನೋಡು ರಕ್ಷಕ ಒಳ್ಳೆ ಮನೆನೇ ನೋಡಿ ಕೊಡೋಣ. ಫಸ್ಟ್ ನಾವೆಲ್ಲ ಹೋಗಿ ನೋಡ್ಕೊಂಬರೋಣ ಮನೆನ, ಆಮೇಲೆ ಕೊಟ್ಟರೆ ಆತೈತೆ. ಯೋಚನೆ ಮಾಡು ಬಸಯ್ಯ. ಹೂನಪ್ಪ, ವಿಜಯಪ್ಪನಿಗೆಲ್ಲ ಗೊತ್ತಿರ್ತಾರಲ್ಲ. ಇವಾಗ ನೋಡು, ಆ ಮಗುನ ಕೊಡ್ಸಿದ್ನಲ್ಲ, ವಿಜಯಪ್ಪನ ಗೊತ್ತಿಲ್ದಿದ್ದ ಜನ ನಮಗೆ ಗೊತ್ತಾ? ಹಾಂ, ವಿಜಯಪ್ಪನೆಲ್ಲ ನೋಡ್ಕೊಂತಾನೆ. ಆಲೋಚನೆ ಮಾಡಪ್ಪ, ಎಲ್ಲ ಮಕ್ಕಳು ಚೆನ್ನಾಗಿರ್ಲಿ. ನಮ್ಮ ಕಷ್ಟ ಆ ಮಕ್ಕಳಿಗೆ ಬೇಡ. ಅಲ್ಲಮ್ಮ, ಮಕ್ಕಳನ್ನ ಹೆಂಗಮ್ಮ ಬೇರೆಯವ್ರಿಗೆ ಕೊಡೋದು? ಹಾಂ, ಆ ಎಳೆ ಮಗುಕ್ಕಂತೂ ಏನೂ ಗೊತ್ತಿಲ್ಲ, ಏನೂ ಇಲ್ಲ. ಅವ್ರು ಎತ್ಕೊಂಡು ಹೋದ್ರು ಸರಿ. ಈ ರಕ್ಷಕರು ಅಷ್ಟು ಬುದ್ಧಿ ಬಂದೈತಲ್ಲಮ್ಮ, ಇರ್ತಾಳೇನಮ್ಮ ಅವಳು? ಅವರು ಬಂದರೆ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ. ಇವಾಗ ಆ ಮಗುನ ಎತ್ಕೊಂಡೋಗಿ ಹೋಗಿ ಅವ್ರಿಗೆ ಎಷ್ಟು ಮುದ್ದು ಮಾಡ್ತಾಯಿದ್ಲು. ಹಾಂ, ಹಂಗೆ ರಕ್ಷಾನು ಮಕ್ಳಿಗೆ 1-2 ದಿವಸ ಬೇಜಾರತ್ತೈತೆ, ಆಮೇಲೆ ಸರೋತೈತೆ ಬಸಯ್ಯ. ಇದಕ್ಕೆ ಒಪ್ಕೋ ಬಸಯ್ಯ. ಯಾಕೆ ಬಸಯ್ಯ ಬೇಡ ಅಂತಿರೋದು? ಹ್ಞೂ ತಾತ, ಒಪ್ಕೋ ತಾತ. ಎಲ್ಲೋ ಅವಳು ಚೆನ್ನಾಗಿರ್ಲಿ, ಬೇಡ ಅಂತ ಮಾತ್ರ ಅನ್ಬೇಡ ತಾತ. ಹ್ಞೂ ಸರಮ್ಮ, ಅವ್ರ ಹಣೆವರೆಗೆ ಏನಿದ್ರೆ ಅದಾಗಲಿ ಬಿಡು. ಫಸ್ಟ್ ನಾವು ಒಂದು ಸತಿ ಹೋಗಿ ನೋಡ್ಕೊಂಬಂದು ಆಮೇಲೆ ಕೊಟ್ಟರೆ ಆಯಿತು. ದೇವಮ್ಮ ನಡಿಯಮ್ಮ, ನಡಿ ನಡಿ, ಹೋಗೋಣ, ಟೈಮ್ ಆಗ್ತೈತೆ. ಹ್ಞೂ ಸರಪ್ಪ. ಕವಿತಾ ಬರೋಣಮ್ಮ. ಸರಿ ತಾತ, ಹುಷಾರು. ನಾವಿರಲಿ, ನೀನು ಹುಷಾರಮ್ಮ. ಹ್ಞೂ ಸರಿ ತಾತ. ಅಜ್ಜಿ, ಅಜ್ಜಿ, ಇದು ಶಬ್ದನೇ ಇಲ್ಲ. ಅಜ್ಜಿ, ಅದೇನದು ಒತ್ತು ಮುಡಿದಾಗ ಹಂಗಿದ್ದ ಇದೆಯಾ? ಅಜ್ಜಿ, ಅಜ್ಜಯ್, ಅಜ್ಜಿ, ಅಜ್ಜಿ, ಇದ್ಯಾಕ ಹಿಂಗೆ ಬಿದ್ದೋಗ್ಬಿಟ್ಲ ಅಜ್ಜಿ? ಏನಾಯ್ತು ಅಜ್ಜಿ? ಅಜ್ಜಿ, ಅಜ್ಜಿ ನಾನು ಸತ್ತಿಗಿತ್ತೋದ್ಲ ಹೆಂಗೆ? ಹಾಂ, ಮೇಘ, ಕಾಪಿ ಏನೋ ಇಕ್ಕಿದೆಯಾ? ಇಲ್ಲ, ಇದಕ್ಕೆ ಮೇಘ ಅಜ್ಜಿ ಹಿಂಗೆ ಬಿದ್ದೋಗಳೆ? ನನಗೂ ಅದೇ ತಿಳಿತಾ ಇಲ್ಲ. ಕಂಬಕ್ಕೆ ಹೊರ್ಕೊಂಡು ಕೂತ್ಕೊಂಡಿದ್ಲು, ಬಂದು ಮುಟ್ಟಿದ್ದಷ್ಟೇ.
ಹಂಗೆ ಬಿದ್ದೋಗೋಳೆ. ಏನಾಗೈತೆ ನೋಡ್ರಿ. ಅಜ್ಜಿ ಅಜ್ಜಿ ಎದೆ ಮೇಲೆ ಯಾಕೆ ಹಿಂಗೆ ಬಿದ್ದೋಗಿದ್ಯಾ? ಹಾಂ ರೀ ಏನಾಗೈತೆ ಅಜ್ಜಿಕ? ಅಜ್ಜಿ ನನ್ನ ಸತ್ಕಿತ್ತೋದ್ಲ ಏನೋ ನಂಗೆ ದಿಗ್ಲಾತೈತ್ರಿ. ಆವಾಗ ಕೂತ್ಕೊಂಡಿದ್ಲು ಕಾಪಿ ಕೊಡು ಅಂತಂದ್ಲು. ಈಗ ಕೊಡ್ತೀನಿ ಮಗುನ ಎತ್ಕ ಅಜ್ಜಿ ಬಂದೇ ಇರು ಅಂತ ಹೇಳ್ಬಿಟ್ಟು ಒಳಕೋಗಿ ಮಗು ಎತ್ಕೊಂಬರ ಪಟ್ಟಿಗೆ ಕುತ್ತಿತಾವೆ ಇದ್ಲು. ಮುಟ್ಟಿದಕ್ಕೆ ಬಿದ್ದೋಗ್ಬಿಟ್ಲು. ಏನಾಗೈತೆ ನೋಡ್ರಿ ಅಜ್ಜಿಕ? ಹಾಸ್ಪಿಟ್ಲ್ ಕನ ಕರ್ಕೊಂಡು ನಡೀರಿ. ಯಾರನ್ನ ಕೂಗು. ಆ ರಾಜಣ್ಣ ಅವನೇನೋ ನೋಡು ಕೂಗೋಗು ಕಾರಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾ? ಇಲ್ಲ ಇರು, ಮೈ ಬಿಸಿ ಐತಿರು, ನೀರೇಟ್ ಹಾಕಿದ್ರೆ ಸರೋತಳೇನೋ. ಅಜ್ಜ ಎದೇಳು ಮೆಲ್ಕ, ಎದೇಳು ಅಜ್ಜಯ್. ಅದಕ್ಕೆ ಹಂಗೆ ಮಲ್ಕೊಂಡಿದ್ಯಾ ಅಜ್ಜ? ಅಜ್ಜಿ ಅಜ್ಜಿ ಎದೇಳು ಅಜ್ಜಯ್. ಅಮ್ಮನೂ ಹಂಗೆ ಮಾಡ್ಬಿಟ್ಟು ಹೋಗ್ಬಿಟ್ಲು. ಇವಾಗ ನೀನು ಹಿಂಗೆ ಇದ್ರೆ ನಂಗೆ ದಿಗ್ಲಾತೈತೆ. ಎದೇಳು ಅಜ್ಜಿ. ಯಾಕಜ್ಜಿ ಏನಾಯ್ತು ನಿಂಕ? ಚೆನ್ನಾಗೇ ಇದ್ದಲ್ಲ ಅವಾಗೆ ತೋಟದ ಹತ್ರಕ್ಕೆ ಹೋಗೋಗ. ಇಷ್ಟು ಬಿರಿನ ಏನಾಯ್ತು ನಿಂಕ? ನೀನು ಬರೀ ಅಜ್ಜಿ ಅಜ್ಜಿ ಅನ್ಕೊಂಡೆ ಇರು. ಯಾರನ್ನ ಹೋಗಿ ಕರ್ಕೊಂಬರ್ತೀರಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂದ್ರೆ ನೋಡ. ಅದೇನಾಯ್ತೋ ಏನೋ, ನಮ್ಮ ಟೈಮೇ ಸರಿ ಇಲ್ಲ, ನಮ್ಮ ಟೈಮೇ ಸರಿ ಇಲ್ಲ. ಯಾಕೆ ಹಿಂಗಾಯ್ತೋ ಏನೋ. ಅಲ್ಲ ನೀವು ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡ್ಕೊಂಡಿದ್ಯಾ? ಫಸ್ಟ್ ಅಜ್ಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ? ಏನಾಗಿರೋದು ನಿಂಕ? ಹೆಂಗೆ ಕರ್ಕೊಂಡು ಹೋಗ್ಲಿ? ರಾಜಣ್ಣ ನೆನ್ನೆ ಬೆಂಗ್ಳೂರಿಗೆ ಹೋಗಿರೋ, ನಿನ್ನ ಬಂದೇ ಇಲ್ಲ. ಹೆಂಗೆ ಕರ್ಕೊಂಡು ಹೋಗ್ಲಿ ಹೇಳು? ಏನರ ಕರ್ಕೊಂಡು ಹೋಗ್ಲಿ ಹೇಳು? ಇಷ್ಟೊತ್ತಿನಾಗ ಏನು ಸಿಗ್ತವೆ? ಮಾವನೂ ಇಲ್ಲ. ಏನು ಮಾಡೋದು ಇವಾಗ? ಏನೇನು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ನೋಡು ಕುತ್ಕೊಂಡಿದ್ದೇಳಿ ದಿಕ್ಕಿದ್ದಂಗೆ ಮಾಡ್ಕೊಂಬಿಟ್ಟವಳೆ. ಏನು ಮಾಡ್ಬೇಕು ಅನ್ನೋದೇ ದಿಕ್ಕೇ ತೋರಿಸ್ತಾ ಇಲ್ಲ. ಏನು ಹಾರ್ಟ್ ಅಟ್ಯಾಕ್ ಏನೇನು ಆಗೈತಾ ಹೆಂಗೆ? ಏನಾಗೈತೋ ನನಗೆ ಅಂತ ಹೇಳೋದು? ಏನು ನಾನೇನು ಡಾಕ್ಟ್ರಾ ನೋಡಿ ಹೇಳಕ್ಕ? ಒಳ್ಳೆ ಕೆಲಸ ಆಗೋಯ್ತಲ್ಲ ಅತ್ತೆ ಮಾಡಿದ ಕೆಲಸ. ಅದೇ ಜ್ಞಾನ ಇಟ್ಕೊಂಡು ಕುತ್ಕೊಂಡು ಯಾವಾಗಲೂ ಕೊರಗೋಳು. ಅಯ್ಯೋ ಎಂಥ ಕೆಲಸ ಆಗೋಯ್ತು. ದಿವಾಕರ ಅರೆ ಮಾವನ್ ಬಂದರು. ಮಾವ ಇದ್ಯಾಕ ಅಯ್ಯಮ್ಮ ಹಿಂಗೆ ಮಲ್ಕೊಂಡವಳೆ? ಯಾಕೋ ತಿಳಿದ್ ಮಾವ, ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಟ್ಟವಳೆ. ನಾನು ಒಳಗಿದ್ನೆ. ಏನಾಗೋದೋ ತಿಳಿತಾ ಇಲ್ಲ ಮಾವ. ಹಾಸ್ಪಿಟ್ಲ್ ಕನ ಕರ್ಕೊಂಡು ಹೋಗನ್ ಮಾವ. ಏನಾಗೋದೋ ಏನೋ. ಓ ರಾಜನ್ ಬೇರೆ ಬೆಂಗಳೂರಾಗ ಅವನೇ. ಇನ್ನು ಊರಾಗ ಯಾರಾದ್ರೂ ಕಾರ್ಗಳಿಲ್ಲ. ಇವಾಗ ಏನು ಮಾಡೋದು? ಏನಾಗೋದಂತ ಅಮ್ಮನ್ಕ? ಏನಾಗೋದೋ ತಿಳಿತಾ ಇಲ್ಲಪ್ಪ. ಏನೇನು ಹಾರ್ಟ್ ಅಟ್ಯಾಕ್ ಏನೇನು ಆಯ್ತಾ ಏನೋ? ಹೇಳೋರು ಯಾರವ್ರೆ? ಇನ್ನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಓ ಒಳ್ಳೆ ಕೆಲಸ ಐತೆ. ಹಾಂ ಏನೋ ಹೆಚ್ಚು ಕಮ್ಮಿ ಆಗೋಗ್ಬಿಟ್ಟದಪ್ಪ. ಇಲ್ಲ ಅಂದಿದ್ರೆ ಹಿಂಗೆ ಮಲ್ಕೊಂಡೋಳೆ ಎಲ್ಲ ಯಮ್ಮನು. ಮತ್ತೆ ಮಗಳು ಯೋಚನೆ ನನಗೆ ಏನನ್ನು ಸತ್ತಿಗೆ ಹೋದ್ಲ ಹೆಂಗೆ? ಹಾಂ ನನ್ನ ಮಗಳು ಹೊರಟೋದ್ಲೆ, ದುಡ್ಡು ಎತ್ಕೊಂಡು ಹೊರಟೋದ್ಲೆ ಅಂತ ಇದ್ಲು. ಎಲ್ಲೋ ಅದೇ ಯೋಚನೆಗೆ ಸತ್ತೋಗಿದ್ದಂಗೊಳ್ಳೆ ದಿವಾಕರ. ಎಂಥ ಕೆಲಸ ಆಗೋಯ್ತಾ? ಹಾಂ ಓ ಹಂಗೆಲ್ಲ ಅನ್ಬೇಡ ಕಲ್ದಿರಪ್ಪ. ಏನೋ ಹೆಚ್ಚು ಕಮ್ಮಿ ಆಗೈತೆ. ಬೇಗ ಹೋಗಿ 2 ನೀರು ಎತ್ಕೊಂಬೋಗು. ನೀರು ಎತ್ಕೊಂಬಂದ ಮಕ್ಕದ ಮೇಲೆ ಚಿಮ್ಸು ನೋಡೋಣ. ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ಆಯಿತು. ಇಲ್ಲ ಹೋಗ್ಬಿಟ್ಟೋಳೆ ನೋಡು. ಕಣ್ಣುಗಳೆಲ್ಲ ಹೆಂಗೆ ಇದಾಗೋಗವೆ. ಹೋಗ್ಬಿಟ್ಟೋಳೆ. ಯಾವಾಗ ಪ್ರಾಣ ಹೊರಟೋಗಿದ್ದಂಗೈತೆ. ನೀವು ನಿಧಾನ ನೋಡ್ಕೊಂಡಿದ್ದೀರಾ? ಹಂಗಾದ್ರೆ ಅಜ್ಜಿ ಸತ್ತೋದ್ಲೇನವ? ಹ್ಞೂ ಹೋಗ್ಬಿಟ್ಟೋಳು. ಈಗ ಎಲ್ಲ ಹೋಗ್ಲಿ ಬಿಡು. ಅದೊಂದು ಪೀಡೆ ಇತ್ತು, ಇದೊಂದು ಪೀಡೆ ಇತ್ತು. 2 ಹೊತ್ತು ಹೊರಟೋದು. ಇನ್ಮೇಲೆ ಆದ್ರೂ ನೆಮ್ಮದಿಯಾಗಿರ್ಲಿ ಮನೆ. ಕದಿರಪ್ಪ ಹಂಗೆಲ್ಲ ಅನ್ಬೇಡ. ಅಜ್ಜಿ ಇನ್ನೂ 2 ದಿವಸ ಬದುಕಿತ್ತಾಳೆ. ಸತ್ತೋಗೋಳೆ ಅಂದ್ರೆ ಬದುಕಿತ್ತಾಳಂತೆ. ಇವೊಂದೊಂದು ಕತೆ.